ಆಕಾಶವಾಣಿ ಭದ್ರಾವತಿ. ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ. ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವಪೀಠ. ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೆ ಅಂತರಂಗ ಶುದ್ಧಿ, ಇದೆ ಬಹಿರಂಗ ಶುದ್ಧಿ, ಇದೆ ನಮ್ಮ ಕೂಡಲ ಸಂಗಮ ದೇವರನೊಲಿಸುವ ಪರಿ. ವಚನೋದಯ 49ನೆಯ ಕಾರ್ಯಕ್ರಮದಲ್ಲಿ ವಚನಕಾರರ ವಚನಗಳಲ್ಲಿ ನಡೆನುಡಿ ಮೌಲ್ಯಗಳ ಕುರಿತ ನಿಲುವುಗಳು. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಸಿ ನಾಗಭೂಷಣ್, ಹಿರಿಯ ಪ್ರಾಧ್ಯಾಪಕರು, ಕನ್ನಡ ಅಧ್ಯಯನ ಕೇಂದ್ರ ಜ್ಞಾನಭಾರತಿ, ಬೆಂಗಳೂರು ವಿಶ್ವವಿದ್ಯಾಲಯ. ಮಧ್ಯಕಾಲೀನ ರಾಜಕೀಯ ಹಿನ್ನೆಲೆಯಲ್ಲಿ ನಾಡಿನಾದ್ಯಂತ ವ್ಯಾಪಿಸಿದ ಶಿವಶರಣರ ಸಮಾಜೋಧಾರ್ಮಿಕ ಆಂದೋಲನವು ಸಾಹಿತ್ಯಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿಯೂ ಮಹತ್ತರವಾದುದು. ಪ್ರಥಮ ಬಾರಿಗೆ ಸಮಾಜದ ವಿವಿಧ ಸ್ತರಗಳಿಂದ ಬಂದ ಸಾಮಾನ್ಯ ಜನತೆಗೆ ಲಿಂಗಭೇದವಿಲ್ಲದೆ ಸಾಹಿತ್ಯ ಅಭಿವ್ಯಕ್ತಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದು ವಚನ ಚಳುವಳಿಯ ಪ್ರಮುಖ ಸಾಧನೆ. ಅಂತರಂಗದ ಅನುಭವಗಳನ್ನು, ತುಮುಲಗಳನ್ನು ನೇರವಾಗಿ, ಪ್ರಾಮಾಣಿಕವಾಗಿ, ತಿಳಿದ ಭಾಷೆಯಲ್ಲಿ ತಿಳಿಯುವಂತೆ ಹೇಳಿದರೂ ಸಾಹಿತ್ಯವಾಗಬಲ್ಲದು ಎಂಬುದನ್ನು ತೋರಿಸಿಕೊಟ್ಟಿತು. ಸಾಹಿತ್ಯವು ಸಮಕಾಲೀನ ಜೀವನ ಮೌಲ್ಯವನ್ನು ಪ್ರತಿಪಾದಿಸುವುದರ ಮೂಲಕ ಜನತೆಗೆ ಹತ್ತಿರವಾಗುತ್ತದೆ ಎಂಬುದಕ್ಕೆ ವಚನ ಸಾಹಿತ್ಯವನ್ನು ಅತ್ಯುತ್ತಮ ನಿದರ್ಶನವಾಗಿ ಕೊಡಬಹುದು. ವಚನ ಸಾಹಿತ್ಯದಲ್ಲಿ ಶರಣ ಮೌಲ್ಯಗಳ ಪ್ರತಿಪಾದನೆಯೇ ಪ್ರಮುಖವಾಗಿದ್ದರೂ ಅದರ ಜೊತೆಯಲ್ಲಿಯೇ ಸರ್ವಕಾಲೀನ ಆದರ್ಶ, ಸಮಕಾಲೀನ ಜೀವನ ಮೌಲ್ಯಗಳನ್ನು ಗುರುತಿಸಬಹುದಾಗಿದೆ. ಶರಣ ಸಾಹಿತ್ಯದಲ್ಲಿ ವ್ಯಕ್ತವಾಗಿರುವ ಮೌಲ್ಯ ಸಮುಚ್ಚಯದ ಅನುಸಂಧಾನ ಇಂದಿಗೂ ಪ್ರಸ್ತುತವಾಗಿದೆ. ಬಸವಣ್ಣ, ಅಲ್ಲಮರಂತಹ ಶ್ರೇಷ್ಠ ಮಾರ್ಗದರ್ಶನ ದೊರೆತಿದ್ದ ಅಂದಿನ ಶರಣರ ಸಮೂಹದಲ್ಲಿ ಮಾನವೀಯ ಮೌಲ್ಯಗಳು ವ್ಯಕ್ತವಾದವು. ಜನಸಾಮಾನ್ಯರ ಭಾಷೆಯನ್ನೇ ವಚನಕಾರರು ಬಳಸುವುದರ ಜೊತೆಗೆ ತಮ್ಮ ಪರಿಕಲ್ಪನೆಗಳನ್ನು ಹೊಸ ಹೊಸ ಪರಿಭಾಷೆಯಲ್ಲಿ ಪ್ರಾಮಾಣಿಕವಾಗಿ ಅಭಿವ್ಯಕ್ತಿಸಿದರು. ಈವರೆಗೂ ಬಳಕೆಯಲ್ಲಿದ್ದ ಅರಿವು, ಮರೆವು, ಬಯಲು, ನಡೆ ಮುಂತಾದ ದೇಶ ಶಬ್ದಗಳಿಗೆ ವಿಶೇಷ ಅರ್ಥ ಪ್ರಾಪ್ತಿಯಾದವು. ಅನುಭಾವ, ಇಹ ಪರ, ಪ್ರಸಾದ, ಗುರು, ಪಾಪ ಪುಣ್ಯ, ಶರಣಸತಿ, ಲಿಂಗಪತಿ, ಶೂನ್ಯ, ಸಂಸಾರ, ನಡೆನುಡಿ, ಕಾಯಕ, ದಾಸೋಹ ಮುಂತಾದ ಪರಿಕಲ್ಪನೆಗಳಿಗೆ ವಿಶೇಷ ಅರ್ಥವು ಲಭಿಸಿದ್ದು ಕೇವಲ ಒಬ್ಬ ವಚನಕಾರನಿಂದ ಅಲ್ಲ, ವಚನಕಾರರ ಸಮುದಾಯದ ಚಿಂತನೆಯ ಕಾರಣದಿಂದ ಎಂಬುದು ಗಮನಾರ್ಹ ಸಂಗತಿ. ವಚನಕಾರರು ಇಟ್ಟುಕೊಂಡಿದ್ದ, ನಂಬಿಕೊಂಡಿದ್ದ ಪರಿಕಲ್ಪನೆಗಳಲ್ಲಿ ನಡೆ ನುಡಿಯೂ ಒಂದಾಗಿದ್ದು ಇಂದಿಗೂ ವಿಶೇಷ ಮಹತ್ವವನ್ನು ಪಡೆದುಕೊಂಡಿದೆ. ವಚನಕಾರರು ತಮ್ಮ ಅಪಾರ ಲೋಕಾನುಭವದಲ್ಲಿ ಕಂಡುಕೊಂಡ ಬಹುಮುಖ್ಯ ಪರಿಕಲ್ಪನೆಗಳಲ್ಲಿ ನುಡಿ ಅಂದರೆ ಮನುಷ್ಯನ ಮಾತು ಒಂದು. ಮನುಷ್ಯ ತನ್ನ ನಡೆನುಡಿಯಿಂದಲೇ ಸಮಾಜದಲ್ಲಿ, ಪರಿಸರದಲ್ಲಿ ವಿಶಿಷ್ಟ ಸ್ಥಾನವನ್ನು ಗಳಿಸಿಕೊಂಡು ಸುಸಂಸ್ಕೃತಿಯನ್ನು ಬೆಳೆಸಿಕೊಳ್ಳಲು ಸಹಾಯಕವಾಗಿರುವುದನ್ನು ಎಲ್ಲರೂ ಬಲ್ಲರು. ಸುಸಂಸ್ಕೃತ ಸಮಾಜವನ್ನು ಕಟ್ಟಬಯಸಿದ ವಚನಕಾರರು ನಡೆಗೆ, ನುಡಿಗೆ ಹೆಚ್ಚಿನ ಮಹತ್ವ ನೀಡಿದ್ದಾರೆ. ವಚನಗಳಲ್ಲಿ ನಡೆನುಡಿಯು ವ್ಯಕ್ತಿಯ ಆಂತರಿಕ ನಂಬಿಕೆಗಳು ಮತ್ತು ಬಾಹ್ಯ ನಡವಳಿಕೆ ಒಂದೇ ಆಗಿರಬೇಕು ಎಂಬುದನ್ನು ಸೂಚಿಸುತ್ತದೆ. ಅಂದರೆ ಮಾತು ಮತ್ತು ಕೃತಿಗಳಲ್ಲಿರುವ ಏಕತೆ ಇದು ಶರಣರ ತತ್ವದ ಮೂಲಭೂತ ಅಂಶವಾಗಿದ್ದು, ನುಡಿಗೆ ತಕ್ಕಂತೆ ನಡೆಯುವವನೇ ನಿಜವಾದ ಭಕ್ತ. ಅಂತರಂಗ ಶುದ್ಧಿಯೇ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ದಾರಿ ಎಂದು ಬಸವಾದಿ ಪ್ರಮತರು ತಮ್ಮ ವಚನಗಳ ಮೂಲಕ ಸಾರಿದ್ದಾರೆ. ಶರಣರ ನಡೆನುಡಿ ಪರಿಕಲ್ಪನೆಗಳು ಅಭಿನ್ನ ಸ್ವರೂಪದವು, ಒಂದರೊಡನೊಂದು ಸೇರಿಕೊಂಡಿರುವಂತಹವು. ನಡೆ ಶಬ್ದಕ್ಕೆ ಇಂದು ಕ್ರಿಯಾಪದ, ನಾಮಪದದ ಹಿನ್ನೆಲೆಯಲ್ಲಿ ನಾನಾರ್ಥಗಳಿವೆ. ವಚನಕಾರರ ಚಿಂತನೆಯ ಹಿನ್ನೆಲೆಯಲ್ಲಿ ನಡೆ ಶಬ್ದವನ್ನು ನಡತೆ, ಶೈಲಿ, ಸ್ವಭಾವ, ಶೀಲ, ಗೌರವ ಇತ್ಯಾದಿ ರೀತಿಯಲ್ಲಿ ಅರ್ಥೈಸಬಹುದು. ಹಾಗೆಯೇ ನುಡಿ ಶಬ್ದವು ಕ್ರಿಯಾಪದದ ಹಿನ್ನೆಲೆಯಲ್ಲಿ ಮಾತನಾಡು, ಧ್ವನಿ, ಹೊರಡಿಸು, ಏಳು, ವ್ಯಕ್ತಪಡಿಸು ಎಂಬ ಅರ್ಥಗಳಿದ್ದರೆ, ನಾಮಪದದ ಹಿನ್ನೆಲೆಯಲ್ಲಿ ಮಾತು, ಭಾಷೆ, ವಚನ, ಪ್ರತಿಜ್ಞೆ ಇತ್ಯಾದಿ ಅರ್ಥಗಳಿವೆ. ನಡೆ ಅಭಿನಯವಾದರೆ ನುಡಿ ಅಭಿವ್ಯಕ್ತಿ. ನಡೆಯ ಹಿಂದೆ ನುಡಿ ಇದೆ, ನುಡಿಗೂ ಒಂದು ನಡೆ ಇದೆ.
ಅಂದರೆ ರೀತಿ ಇದೆ, ನೀತಿ ಇದೆ. ನುಡಿ ಬರಿಯ ವರ್ಣಗಳ ಗುಂಪು ಅಲ್ಲ, ಅದಕ್ಕೊಂದು ಅರ್ಥವಿದೆ, ಆಶಯವಿದೆ. ಹಾಗೆಯೇ ನಡೆ ಕೇವಲ ಚಲನೆಯಲ್ಲ, ಅದಕ್ಕೊಂದು ದಾರಿ ಇರುತ್ತದೆ, ಗುರಿ ಇರುತ್ತದೆ. ನಡೆನುಡಿಗಳ ನೆಲೆಗಟ್ಟಿನ ಮೇಲೆಯೇ ಜನತೆಯ ಬದುಕು ನಿಂತಿರುವುದು. ಕನ್ನಡ ಸಾಹಿತ್ಯದಲ್ಲಿ ನಡೆನುಡಿಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡಿದವರು ವಚನಕಾರರೇ ಆಗಿದ್ದಾರೆ. ನಡೆನುಡಿ ಒಂದಾದವನು ಮಾತ್ರ ಶರಣ ಎನ್ನುವುದು ಅವರ ಭಾವನೆ. ಶರಣರ ಭಕ್ತಿ ಸುಭಾಷೆ ಎಂದರೆ ಅದು ಪರಿಶುದ್ಧ ನಡೆ, ಪರಿಶುದ್ಧ ನುಡಿ ಎಂದೆನಿಸಿದೆ. ದಿಟವ ನುಡಿಯುವುದು, ನುಡಿದಂತೆ ನಡೆಯುವುದು ಶರಣರ ಸದ್ಭಕ್ತಿಯ ಆಶಯವಾಗಿದೆ. ಹೊರಗಿನ ಆಚಾರಕ್ಕೆ ಮಹತ್ವ ಬರುವುದು ಒಳಗಿನ ಅರಿವಿನ ಆಚರಣೆಯಿಂದ. ಈ ಆಚರಣೆಗೆ ಒಳಗಿನ ಮನಸ್ಸು ಹೊರಗಿನ ಮಾತುಗಳ ಸಮರಸತೆ ಇಲ್ಲದೆ ಹೋದರೆ ಅದೊಂದು ಅರ್ಥರಹಿತ ವ್ಯರ್ಥ ಸಾಹಸ. ಮನುಷ್ಯ ಮನಸ್ಸಿನಲ್ಲಿ ಭಾವದಲ್ಲಿ ನಡೆಯುವ ಏನೆಲ್ಲವನ್ನೂ ತನ್ನ ನುಡಿಯ ಮೂಲಕವೇ ಅಭಿವ್ಯಕ್ತಿ ತೋರಿಸುತ್ತಾನೆ. ತನ್ನ ಬದುಕಿನ ಸಾರ್ಥಕತೆಯ ವೈಶಿಷ್ಟ್ಯದ ನುಡಿಯ ಮೂಲಕವೇ ಇತರರಿಗೆ ಆಗುವುದು. ಅನುಭವಗಳೆರಡೂ ನುಡಿಯಲ್ಲಿಯೇ ವ್ಯಕ್ತಗೊಂಡಿರುವುದು. ಬಸವಣ್ಣನವರು ಹಲವಾರು ವಚನಗಳಲ್ಲಿ ನಡೆನುಡಿಯ ಕುರಿತು ಚಿಂತನೆ ಮಾಡಿದ್ದಾರೆ. ಅವರ ಪ್ರಸಿದ್ಧ ವಚನವಾದಂತಹ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ. ಈ ಜನಪ್ರಿಯ ವಚನವು ನುಡಿಗೆ ಬರೆದ ಭಾಷ್ಯವಾಗಿದೆ. ವಿದ್ವಾಂಸರು ಈ ವಚನವನ್ನು ನುಡಿ ಸ್ವರೂಪವನ್ನು ಕುರಿತ ಮೀಮಾಂಸೆ ಎಂದು ಕರೆದಿರುವುದು ಅರ್ಥಪೂರ್ಣವಾಗಿದೆ. ಈ ವಚನ ನುಡಿಗೆ ಲಕ್ಷಣವೂ ಆಗಿರುವುದರ ಜೊತೆಗೆ ಲಕ್ಷ್ಯವೂ ಆಗಿದೆ. ನುಡಿಯೊಳಗಾಗಿ ನಡೆಯದಿದ್ದರೆ ಎಂಬ ಸಾಲಿನಲ್ಲಿ ನುಡಿಗೆ ತಕ್ಕಂತೆ ನಡೆಯಬೇಕು ಎಂಬ ಅರ್ಥಕ್ಕಿಂತ ನುಡಿಯ ಮೊದಲಿಗೆ ನಡೆದು ತೋರಿಸಬೇಕು ಎನ್ನುವ ಅರ್ಥ ಹೆಚ್ಚು ಸೂಕ್ತ ಎನಿಸುತ್ತದೆ. ಆವಾಗ ನಡೆ ಮೊದಲು ನುಡಿ ತರುವಾಯ ಎಂಬ ವಿಶಾಲಾರ್ಥ ಉಂಟಾಗುತ್ತದೆ. ಎನ್ನ ನಡೆ ನುಡಿಯೊಳಗೆ ಒಂದು ಜವೆ ಕೊರತೆಯಾದರೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ ಎಂಬ ವಚನ ಸಾಲು ಹಾಗೂ ನುಡಿದ ನುಡಿಯೊಳಗೆ ಎಳ್ಳ ಮನೆಯಷ್ಟು ಸಂದೇಹ ಉಳ್ಳೊಡೆ ಅಲುದೋರೆ ಮೂಗ ಕುಯ್ಯಿ ಕೂಡಲ ಸಂಗಮ ದೇವ ಎಂಬಲ್ಲಿ ನುಡಿಯ ಬಗ್ಗೆ ಕಡುನಿಷ್ಠೆಯನ್ನು ತಾಳಿರುವುದು ಕಂಡುಬರುತ್ತದೆ. ನಡೆ ನುಡಿ ಏಕವಾಗಿದೆ. ನಡೆನುಡಿ ಏಕವಾದಲ್ಲಿ ಪರಮಾರ್ಥನು ಆ ನುಡಿಯೊಳಗೆ ಇರುವವನು. ಭಕ್ತಿಯನ್ನು ಪ್ರಕಟಿಸುವಾಗ ತಾವು ಸುಭಾಷೆಯನ್ನು ಸ್ವೀಕರಿಸಿ ನುಡಿಯುವುದಾಗಿ ಬಸವಣ್ಣನವರು ಇಲ್ಲಿ ಹೇಳಿದ್ದಾರೆ. ಅಲ್ಲದೆ ತಾವು ಒಳ್ಳೆಯ ಪ್ರತಿಜ್ಞೆಯನ್ನು ಸ್ವೀಕರಿಸುವುದಷ್ಟೇ ಅಲ್ಲ, ಅದನ್ನು ಕಾರ್ಯರೂಪಕ್ಕೆ ತರುವುದಾಗಿಯೂ ಹೇಳಿದ್ದಾರೆ. ಅಂದರೆ ಇದು ಆಚರಣೆಯಲ್ಲಿ ಕೊಟ್ಟ ಮಾತನ್ನು ಪೂರೈಸುವುದಾಗಿದೆ. ಬಸವಣ್ಣನವರ ಈ ವಚನ ನಡೆನುಡಿಗಳಿಗೆ ಬರೆದ ನೀತಿ ಸಂಹಿತೆಯಂತೆ ಇದೆ. ದಿಟವ ನುಡಿಯುವುದು, ನುಡಿದಂತೆ ನಡೆಯುವುದು, ನುಡಿದು ಉಸಿವ, ನಡೆದು ತಪ್ಪುವ ಪ್ರಪಂಚಿಯನ್ನಲ್ಲ ಕೂಡಲ ಸಂಗಮ ದೇವ ಎಂಬ ವಚನವು ನಡೆದು ತಪ್ಪುವ ಜನರನ್ನು ಯಾರೂ ಮನ್ನಿಸಬಾರದು, ಮನ್ನಣೆ ಕೊಡಬಾರದು ಎಂಬುದನ್ನು ಧ್ವನಿಸುತ್ತದೆ. ನುಡಿದ ನುಡಿಯೊಳಗೆ ನಡೆ ಸಮನಿಸದಿದ್ದರೆ ಸುಡುವೆನೀ ತನುವ ಎನ್ನುವಲ್ಲಿ ಮನಸ್ಸಿನಂತೆ ತನ್ನ ದೇಹ ನಡೆಯದಿದ್ದರೆ ತನು ತನ್ನದಾದರೂ ಸುಡುವ ಪ್ರತಿಜ್ಞೆ ಮಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿದ್ದ ಲಿಂಗವು ಘಟಸರ್ಪದಂತೆ ಎಂಬ ಕಟುವಾದ ಎಚ್ಚರಿಕೆ ಸಾಮಾಜಿಕ ಧಾರ್ಮಿಕ ಪ್ರಕ್ರಿಯೆಗಳಿಗೆ ಅರ್ಥವಾಗಿ ಹೊಂದಿಕೆಯಾಗುತ್ತದೆ. ನುಡಿಯಲ್ಲಿ ಎಚ್ಚರಿಕೆಯಿಂದ ಇದ್ದು ನಡೆಯಲ್ಲಿ ತಪ್ಪಿದರೆ ಎಷ್ಟೇ ಎಚ್ಚರದಿಂದ ನುಡಿದಿದ್ದರೂ ಆತ ನಂಬಿಕೆಗೆ ಅರ್ಹನಾಗುವುದಿಲ್ಲ. ನಡೆನುಡಿಗಳು ಹೊಂದಾಣಿಕೆಯಿಂದ ಇರಬೇಕು ಎನ್ನುವ ತತ್ವ ಇಲ್ಲಿ ಅಡಗಿದೆ. ನುಡಿಯ ಮಹತ್ವವನ್ನು ವಿವರಿಸುವಾಗ ಅಲ್ಲಮ ಪ್ರಭುವು ಬಸವಣ್ಣನವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನುಡಿ ಅಥವಾ ಮಾತು ಜ್ಯೋತಿರ್ಲಿಂಗ ಎಂದು ಹೇಳಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿದ್ದಾರೆ. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ ಸಂಪುಟವೆಂಬುದು ನಾದಬಿಂದು ಕಳಾತೀತ, ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಕೇಳ ಮರುಳೆ. ಈ ಪ್ರಸಿದ್ಧ ವಚನದಲ್ಲಿ ನುಡಿ ಅಥವಾ ಮಾತು ಕುರಿತ ನಿರ್ವಚನ ವಿಶಾಲ ಅರ್ಥದಲ್ಲಿ ಅಡಗಿದೆ. ಶರಣರು ನುಡಿದಂತೆ ನಡೆಯುತ್ತಾರೆ, ನಡೆದಂತೆ ನುಡಿಯುತ್ತಾರೆಯೇ ಹೊರತು ನುಡಿದು ಸೂತಕಿ ಅಥವಾ ಮೈಲಿಗೆಯವರು ಆಗುವುದಿಲ್ಲ ಎಂಬ ನಿಲುವಿನಲ್ಲಿ ಶರಣರ ನಡೆನುಡಿಯ ಶ್ರೇಷ್ಠತೆ ಅಡಗಿದೆ. ವಚನಕಾರರ ಪರಿಕಲ್ಪನೆಯಲ್ಲಿ ನಡೆನುಡಿ ಕೇವಲ ನಿಘಂಟಿನ ಅರ್ಥವಲ್ಲ, ಅದು ಜ್ಞಾನ ಕ್ರಿಯೆಗಳ ಸಂಬಂಧ ಸಮನ್ವಯವಾಗಿದೆ. ಅರಿವು ಆಚರಣೆಗಳ ಸಮನ್ವಯ ಸಂಬಂಧವೇ ವಚನಕಾರರ ಪರಿಕಲ್ಪನೆಯ ನಡೆನುಡಿ ಆಗಿದೆ. ಅರಿವಿನ ನಡೆ, ಅರಿವಿನ ನುಡಿ, ಅರಿವಿನ ಮೂಲವನರಿತ ಶರಣರ ಚರಣದೊಳ ಎನ್ನ ನಿಟ್ಟು ಸಲಹಯ್ಯ ಎಂದು ಜಾನಪದದಲ್ಲಿ ನಡೆದಿರುವವರನ್ನು ಸ್ಮರಿಸಿದ್ದಾರೆ. ಅದೇ ರೀತಿ ಅಕ್ಕಮಹಾದೇವಿಯು ಒಂದು ವಚನದಲ್ಲಿ ಎದರಿದ ಮನಕ್ಕೆ ಬೆದರಿದ ತನುವಿಗೆ ನಿಜವನರಿತು ನಿಶ್ಚಿಂತನಾಗಿರಲು
ಶರಣರ ನುಡಿಯೇ ಸೋಪಾನ ಎನ್ನುವ ಮಾತು ನುಡಿಯ ಹಿರಿಮೆಯನ್ನ ಸೂಚಿಸುತ್ತದೆ. ಉರಿಲಿಂಗ ಪೆದ್ದಿಗಳ ನಡೆನುಡಿಯನ್ನು ಕುರಿತಾದಂತಹ ಸೈದ್ಧಾಂತಿಕ ನಿಲುವು ವ್ಯಾಪಕತ್ವವನ್ನು ಪಡೆದುಕೊಂಡಿದೆ. ಲಿಂಗವನರಿದ ಲಿಂಗವಂತನು ಸರ್ವಾಂಗ ಲಿಂಗ ಮೂರ್ತಿ. ಆತನ ನುಡಿಯೇ ವೇದ, ಆತನ ನಡೆಯೇ ಶಾಸ್ತ್ರ, ಪುರಾಣ, ಆಗಮ, ಚರಿತ್ರವು. ಆ ಮಹಾಮಹಿಮನ ನುಡಿಯಲ್ಲಿ ತರ್ಕವ ಮಾಡಲಾಗದು, ನಡೆಯಲ್ಲಿ ನಾಸ್ತಿಕ ಮಾಡಿದರೆ ನರಕ ತಪ್ಪದಯ್ಯ. ಈ ವಚನದಲ್ಲಿ ಲಿಂಗದ ಅರಿವು, ಜ್ಞಾನ ಯಾರಲ್ಲಿ ಪರಿಪೂರ್ಣವಾಗಿ ಜಾಗೃತವಾಗಿರುತ್ತದೆಯೋ ಅಂತಹವನು ಸರ್ವಾಂಗಲಿಂಗ ಮೂರ್ತಿಯಾದ ಲಿಂಗವಂತನಾಗಿರುತ್ತಾನೆ. ಅವನ ನುಡಿ ವೇದವಾಗಿ, ನಡೆ ಶಾಸ್ತ್ರ, ಪುರಾಣವಾಗಿ, ಚರಿತ್ರೆ ಆಗಮವಾಗಿ ಕಂಡಿದೆ. ಇಂತಹ ಶರಣರ ನಡೆನುಡಿ ಚರಿತ್ರೆಯಲ್ಲಿ ಏನಾದರೂ ಶಂಕೆಯನ್ನ ವ್ಯಕ್ತಪಡಿಸಿದರೆ ಅಂಥವರಿಗೆ ನರಕ ಪ್ರಾಪ್ತಿ ಎನ್ನುವ ನಿಲುವು ಮಹತ್ತರವಾದುದು. ಸ್ವರ್ಗ ನರಕ ಎಂಬುವು ಬೇರೆಲ್ಲಿಯೂ ಇಲ್ಲ, ನಮ್ಮ ನಡೆ ನುಡಿ ಬದುಕಿನಿಂದ ಇವು ವ್ಯಕ್ತವಾಗುತ್ತವೆ ಎನ್ನುವ ಆಶಯ ಇಲ್ಲಿ ಎದ್ದು ಕಾಣುತ್ತದೆ. ಸಮಗ್ರ ಬದುಕಿನ ಶುದ್ಧತೆ ಮತ್ತು ಆ ಮೂಲಕ ಶುದ್ಧ ಸಮಾಜವೊಂದನ್ನು ಕಟ್ಟುವ ಗುರಿ ಹೊಂದಿದ್ದಂತಹ ಶರಣರು ಭಕ್ತನ ಲಕ್ಷಣಗಳು ಆದರ್ಶವಾದವುಗಳು ಎಂದು ಹೇಳುವಲ್ಲಿ ನಡೆನುಡಿಗಳನ್ನು ಭಕ್ತನ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿ ಪರಿಗಣಿಸಿರುವುದು ಕಂಡುಬರುತ್ತದೆ. ಭಕ್ತನ ನಡೆ ಶುದ್ಧ, ಭಕ್ತನ ನುಡಿ ಶುದ್ಧ, ಭಕ್ತನ ತನು ಶುದ್ಧ. ಅಖಂಡೇಶ್ವರ ನೀ ಒಲಿದ ಸದ್ಭಕ್ತನ ಕಾಯವೇ ಕೈಲಾಸವಯ್ಯ ಎಂದಿದ್ದಾರೆ. ವಚನಕಾರರು ನಡೆನುಡಿ ತತ್ವವನ್ನು ತಮ್ಮ ಬದುಕಿನಲ್ಲಿ ಸಾರ್ಥಕವಾಗಿ ರೂಢಿಸಿಕೊಂಡವರು ಆಗಿದ್ದಾರೆ. ಪ್ರತಿಯೊಬ್ಬ ಲಿಂಗವಂತ ಅಥವಾ ಶರಣರ ನಡೆನುಡಿಗಳು ಹೇಗಿರಬೇಕು ಎಂಬುದನ್ನು ಬಸವಣ್ಣನವರು ಈ ರೀತಿ ಹೇಳಿದ್ದಾರೆ. ಲಿಂಗವಶದಿಂದ ಬಂದ ನಡೆಗಳು, ಲಿಂಗವಶದಿಂದ ಬಂದ ನುಡಿಗಳು, ಲಿಂಗವಂತರು ತಾವು ಅಂಜಲೇಕೆ, ಲಿಂಗವಿರಿಸಿದಂತಿಪ್ಪುದಲ್ಲದೆ ಕೂಡಲ ಸಂಗಮ ದೇವ ಭಕ್ತರ ಅಭಿಮಾನ ತನ್ನದೆಂಬನಾಗಿ. ಅಂದರೆ ಪ್ರತಿಯೊಬ್ಬ ಶರಣರ ನಡೆನುಡಿಗಳೆಲ್ಲ ಲಿಂಗವಶದಿಂದ ಬಂದವುಗಳೇ ಹೊರತು ಬೇರೆ ಎಲ್ಲಿಂದಲೋ ಎರವು ತಂದವುಗಳು ಅಲ್ಲ. ಲಿಂಗಯ್ಯನೇ ಕರುಣಿಸಿದ ಮಾರ್ಗದಲ್ಲಿ ಶರಣರು ನಡೆಯಲು ನುಡಿಯಲು ಕಾರಣವಿಲ್ಲ. ಲಿಂಗಯ್ಯನು ಎಂದಿಗೂ ಆ ರೀತಿ ನಡೆಯುವವರನ್ನ ತಪ್ಪು ದಾರಿಗೆ ತಳ್ಳಲಾರ ಎಂಬುದು ಗಮನಾರ್ಹ. ಅಂದರೆ ಲಿಂಗವಂತರಿಗೆ ನಡೆನುಡಿಯ ಅಗತ್ಯ ಪ್ರಮುಖ ಎನ್ನುವುದು ಇಲ್ಲಿ ಎದ್ದು ಕಾಣುತ್ತದೆ. ಶರಣರ ಮಹತ್ವವನ್ನು ಅರಿಯಬೇಕಾದರೆ ಅವರಲ್ಲಿ ನಡೆನುಡಿ ಎಂತಹ ಪಾತ್ರ ವಹಿಸದೆ ಎಂಬುದನ್ನು ಮರುಳಶಂಕರ ದೇವರು ಈ ರೀತಿಯಾಗಿ ಹೇಳಿದ್ದಾರೆ. ಲಿಂಗವಂತ, ಲಿಂಗಭಕ್ತ, ಲಿಂಗಾಚಾರಿ ಎನಿಸಿಕೊಂಡ ಬಳಿಕ ಲಿಂಗದ ನಚ್ಚು, ಲಿಂಗದ ಮಚ್ಚು, ಲಿಂಗವೇ ಪ್ರಾಣವಾಗಿರಬೇಕಲ್ಲದೆ ಮತ್ತೆ ತಪ್ಪಿ ನುಡಿದು ಪರದನ ಪರಸ್ತ್ರೀಯರ ಸಂಗ ಮಾಡಿ ದುರ್ಗುಣ ದುರಾಚಾರದಲ್ಲಿ ನಡೆದು ಮತ್ತೆ ತಾವು ಲಿಂಗವಂತರೆನಿಸಿಕೊಂಬ ಪರಿಯ ನೋಡ. ಇದು ಲಿಂಗದ ನಡೆಯಲ್ಲ, ಲಿಂಗದ ನುಡಿಯಲ್ಲ. ಇದ ನಮ್ಮ ಶಿವಶರಣರು ಮೆಚ್ಚರು. ಶರಣರ ನಡೆನುಡಿ ಶುದ್ಧವಾಗಿರುವುದರ ಮೂಲಕ ಲಿಂಗಧಾರಿಗಳಾಗಿ ಸಮಾಜ ಒಪ್ಪುವಂತಹ ಕೆಲಸ ಮಾಡುವ ಲಿಂಗವಂತನಾಗಿರಬೇಕು ಎಂಬ ಮರುಳಶಂಕರ ದೇವರ ಚಿಂತನೆ ಸ್ವೀಕಾರಾರ್ಹ ಎನಿಸಿದೆ. ವಚನಕಾರರು ಲಿಂಗದ ನಡೆನುಡಿಯಿಂದ ದೂರಾದವರನ್ನ ಶರಣರೆಂದು, ಲಿಂಗವಂತರೆಂದು ಆಧರಿಸಲಿಲ್ಲ. ವಚನಕಾರರಲ್ಲಿ ಈ ರೀತಿಯ ವಚನಗಳು ಬಹಳಷ್ಟು ಕಂಡುಬರುತ್ತಿದ್ದು ಅವು ವೃಥಾ ವಿಷಯಗಳನ್ನು ಮುಂದೆ ಮಾಡಿಕೊಂಡು ನಡೆನುಡಿ ತಪ್ಪಿ ನಡೆಯುವವರನ್ನು ತಿದ್ದುವಂತಿದ್ದವೆ. ಶರಣರು ತಮ್ಮ ವಚನಗಳಲ್ಲಿ ಹಲವೆಡೆ ನುಡಿಗೆ ಪ್ರಾಶಸ್ತ್ಯ ನೀಡಿದರೆ ಕೆಲವೆಡೆ ನಡೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ನುಡಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿರುವ ಎಡೆಯಲ್ಲಿ ವಚನಕಾರರಿಗೆ ನುಡಿ ಬರೀ ಆಡು ಮಾತಾಗಿ ಕಂಡುಬಂದಿಲ್ಲ, ಅದು ಕೊಟ್ಟ ಭಾಷೆ ವಚನ ಎಂದೆನಿಸಿದೆ. ನುಡಿಯ ಮಹತ್ತರತೆಯನ್ನು ಕುರಿತು ಸಿದ್ದರಾಮರು ನಮ್ಮ ನಡಾವಳಿಗೆ ನಮ್ಮ ಪುರಾತನರ ನುಡಿಯೇ ಇಷ್ಟವಯ್ಯ. ಇವರ ಪ್ರಕಾರ ಶರಣರ ನುಡಿ ಅನುಭವದ ಅಮೃತ. ಲೌಕಿಕದ ನಡೆನುಡಿಗಳಿಗೆ ಶರಣರು ಅಲೌಕಿಕ ಅಂತಸತ್ವವನ್ನು ತುಂಬಿದ್ದಾರೆ, ದಿವ್ಯತೆಯ ತೊಡಿಗೆಯನ್ನು ತೊಡಿಸಿದ್ದಾರೆ, ಪಾವಿತ್ರ್ಯದ ಸಂಸ್ಕಾರ ನೀಡಿದ್ದಾರೆ. ಆದ್ಯ ವಚನಕಾರ ಜೇಡರ ದಾಸಿಮಯ್ಯರು ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಇರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ನಡಿಯ ಒಂದು ಅರಗಳಿಗೆ ಇತ್ತಡೆ ನಿನ್ನ ನಿತ್ಯ ಕಾಣ ರಾಮನಾಥ. ಈ ಒಂದು ವಚನದಲ್ಲಿ ಶರಣರ ಸುಳ್ನುಡಿಗಳಿಗೆ ಹೆಚ್ಚಿನ ಗೌರವವನ್ನು ಕೊಟ್ಟಿರುವುದನ್ನು ನಾವು ಕಾಣಬಹುದು. ವಚನಕಾರರು ಸಾಮಾಜಿಕ ಪ್ರಜ್ಞೆಯುಳ್ಳ ನೀತಿ ಬೋಧಕರೂ ಆಗಿದ್ದವರು. ಒಂದು ನೀತಿಯನ್ನೋ ಅನಿಸಿಕೆಯನ್ನೋ ಪರಿಣಾಮಕಾರಿಯಾಗಿಸಲು ಜನಸಾಮಾನ್ಯರ ಮನಸ್ಸನ್ನು ಮುಟ್ಟುವಂತಾಗಿ ಅಲ್ಲಿಯೇ ಉಳಿಯುವಂತೆ ಮಾಡಲು ಸಂಭಾಷಣೆ ಮಾತುಗಳ ಮೂಲಕ ತಮ್ಮ ಅನುಭವಗಳನ್ನು ವಿಮರ್ಶಿಸುತ್ತಿದ್ದರು, ಆತ್ಮಶೋಧನೆ ಮಾಡಿಕೊಳ್ಳುತ್ತಿದ್ದರು. ಈ ಮಾತುಗಳನ್ನು ಸುಳ್ನುಡಿ ಎಂಬ ಪರಿಭಾಷೆಯಲ್ಲಿ ಗುರುತಿಸಿದ್ದು ಅವುಗಳು ಸಕಲ ಸಿರಿ ಸಂಪತ್ತಿಗಿಂತಲೂ ಉನ್ನತವಾದವುಗಳು ಎಂಬ ನಿಲುವನ್ನು ಶರಣರು ತಾಳಿದ್ದಾರೆ.
ನುಡಿಯ ಪಾವಿತ್ರತೆ ಮಹತ್ತರತೆಯನ್ನ ಕುರಿತು ಅಲ್ಲಮ ಪ್ರಭುಗಳು ಒಂದೆಡೆ ಈ ರೀತಿ ಹೇಳಿದ್ದಾರೆ. ಶರಣರು ನುಡಿಯುವುದಾದರೂ ಯಾರೊಡನೆ, ಸತ್ಯವಿಲ್ಲದವರೊಡನೆ ಸಹಸ್ರಕ್ಕೊಮ್ಮೆ ನುಡಿಯಲಾಗದು, ಲಕ್ಷಕ್ಕೊಮ್ಮೆ ನುಡಿಯಲಾಗದು, ಕೋಟಿಗೊಮ್ಮೆ ನುಡಿಯಲಾಗದು. ಗುಹೇಶ್ವರ ನಿಮ್ಮ ಶರಣರಲ್ಲದವರೊಡನೆ ಬಾಯಿದೆರೆಯಲಾರರು. ಈ ವಚನವು ನುಡಿಯ ಪಾವಿತ್ರತೆಯ ರಕ್ಷಣೆಯ ಅಗತ್ಯತೆಯನ್ನ ತಿಳಿಸುತ್ತದೆ. ಶರಣರು ಕೆಲವೆಡೆ ನುಡಿಗಿಂತ ನಡೆಗೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ ಎಂಬುದಕ್ಕೆ ಆಯ್ದಕ್ಕಿ ಲಕ್ಕಮ್ಮರ ಈ ವಚನವನ್ನ ನಾವು ಪರಿಶೀಲಿಸಬಹುದು. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ. ಈ ವಚನವು ನಡೆಯ ಮಹತ್ವವನ್ನ ಪ್ರತಿಪಾದಿಸಿದೆ. ನಡೆಯಬಲ್ಲಡೆ ನುಡಿ ಅಡಗಬೇಕು ಎನ್ನುವುದು ಶರಣರ ನಿಲುವು. ನಡೆನುಡಿ ಎಂದರೆ ಅಂತರಂಗ ಬಹಿರಂಗ ಶುದ್ಧಿ. ತನುವ ಕೊಟ್ಟನೆಂದು ನುಡಿದು ಗುರುವಚನಕ್ಕೆ ದೂರವಾದೆ, ಮನವ ಕೊಟ್ಟನೆಂದು ನುಡಿದು ಲಿಂಗಕ್ಕೆ ದೂರವಾದೆ, ಧನವ ಕೊಟ್ಟನೆಂದು ನುಡಿದು ಜಂಗಮಕ್ಕೆ ದೂರವಾದೆ, ಕೂಡಲ ಸಂಗಮ ದೇವಯ್ಯ ನಿಮಗೆ ಮಾಡಿದನೆಂದು ನುಡಿದು ಕೆಟ್ಟ ಕೇಡಿಗೆ ಕೊನೆಯಿಲ್ಲ. ಈ ಒಂದು ವಚನದಲ್ಲಿ ಮಾಡಿದ್ದನ್ನು ಆಡಬಾರದು ಎನ್ನುವ ನಿಲುವು ವ್ಯಕ್ತಗೊಂಡಿದೆ. ಮಾಡಿದನೆಂಬುದು ಅಹಂಕಾರವಾಗುತ್ತದೆ, ಕಡೆಯಿಲ್ಲದ ಕೇಡಿಗೆ ಈಡಾಗಬೇಕಾಗುತ್ತದೆ. ಹೀಗಾಗಿ ನುಡಿಯುವ ನಾಲಿಗೆಯಲ್ಲಿ, ನಡೆಯ ಕಾಲಲ್ಲಿ ಲಿಂಗದ ಅನುಭವವಾಗಬೇಕು. ನುಡಿಯ ಬಗ್ಗೆ ಮತ್ತೋರ್ವ ವಚನಕಾರ್ತಿಯಾದಂತಹ ಲಿಂಗಮ್ಮರು ತುಸು ಬಿರುಸಾಗಿಯೇ ಒಂದು ವಚನದಲ್ಲಿ ಈ ರೀತಿ ಹೇಳುತ್ತಾರೆ. ಅಂತರಂಗ ಬಹಿರಂಗ ಶುದ್ಧವಿಲ್ಲದೆ ನುಡಿವರು ಸಂತೆಯ ಸೂಳೆಯರಂತೆ. ಅಂತರಂಗ ಬಹಿರಂಗ ಎಂಬುದಿಲ್ಲ. ನಮ್ಮ ಶಿವಶರಣರಿಗೆ ಆ ಲಿಂಗದಲ್ಲೇ ನುಡಿದು, ಲಿಂಗದಲ್ಲೇ ನಡೆದು, ಲಿಂಗದಲ್ಲೇ ಮುಟ್ಟಿ, ಲಿಂಗದಲ್ಲೇ ವಾಸಿಸಿ, ಲಿಂಗದಲ್ಲೇ ಕೇಳಿ, ಲಿಂಗವಾಗಿ ನೋಡಿ, ಸರ್ವಾಂಗವು ಲಿಂಗವಾಗಿ ಆ ಲಿಂಗವ ನೋಡುವ ಕಂಗಳಲ್ಲೇ ಐಕ್ಯ ಕಂಡಯ್ಯ. ಅಂದರೆ ನುಡಿಗೆ ಬೇಕಾದುದು ಅಂತರಂಗ ಬಹಿರಂಗ ಶುದ್ಧಿ ಎನ್ನುವ ಆಶಯ ಈ ಲಿಂಗಮ್ಮಳ ಈ ವಚನದಿಂದ ನಮಗೆ ವಿದಿತವಾಗುತ್ತದೆ. ಇನ್ನು ಅಲ್ಲಮ ಪ್ರಭುಗಳ ತನ್ನ ತಾ ನರಿದಡೆ ನುಡಿಯಲ್ಲ ತತ್ವ ನೋಡ, ತನ್ನ ತಾ ಮರೆದಡೆ ನುಡಿಯಲ್ಲ ಮಾಯೆ ನೋಡ, ಈ ವಚನದಲ್ಲಿ ನುಡಿಯನ್ನೇ ನೆಲೆಯಾಗಿಸಿಕೊಂಡಿರುವ ಅಲ್ಲಮ ಪ್ರಭುವಿನ ಈ ವಚನವು ನುಡಿಯ ತಾತ್ವಿಕತೆಯನ್ನು, ಮಹತ್ವವನ್ನು ಹಾಗೂ ಮನೋಧರ್ಮವನ್ನು ಕಂಡರಿಸುವ ನಿಲುವನ್ನ ಧ್ವನಿಸುತ್ತದೆ. ನುಡಿಯನ್ನು ಕುರಿತು ಆ ನುಡಿಯ ಮೂಲಕವೇ ವಿವರಿಸಿದೆ. ನುಡಿಯು ಬದುಕಿನ ವಿನ್ಯಾಸವೆಂದು ಅರಿತು ಬದುಕನ್ನು ರೂಪಿಸಿಕೊಳ್ಳಬೇಕಾಗಿದೆ. ನುಡಿಯ ಮಹತ್ವವನ್ನು ಮರೆತವರು ಅದನ್ನು ಮನಗಾಣಬೇಕಾದ ಅನಿವಾರ್ಯತೆಯನ್ನು ಈ ವಚನವು ನೆನಪಿಸುತ್ತದೆ. ನುಡಿಯೊಂದು ಅರಿವಿನ ಕುರುಹು ಆಗಬಲ್ಲದು ಎಂಬುದನ್ನು ಹಾಗೂ ನುಡಿಗೂ ಮತ್ತು ಬದುಕಿಗೂ ಇರುವ ನಂಟಸ್ತಿಕೆಯನ್ನ ಈ ವಚನವು ಧ್ವನಿಸುತ್ತದೆ. ಮಾದಾರ ಚೆನ್ನಯ್ಯರು ಕುಲದ ಬಗ್ಗೆ ಹೇಳುವ ವಚನದಲ್ಲಿ ನಡೆನುಡಿಯ ಸಾರ್ಥಕತೆಯ ಅರಿವನ್ನು ಗುರುತಿಸಬಹುದಾಗಿದೆ. ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ, ನುಡಿಲೇಸು ನಡೆ ಅಧಮವಾದಲ್ಲಿ ಅದು ಬಿಡುಗಡೆಯಿಲ್ಲದ ಹೊಲೆ. ಆಚಾರವೇ ಕುಲ, ಅನಾಚಾರವೇ ಹೊಲೆ. ಇಂತಿ ಉಭಯವ ತಿಳಿದು ಅರಿಯಬೇಕು. ಈ ವಚನದ ಪ್ರಕಾರ ನಡೆನುಡಿಗಳಲ್ಲಿ ತತ್ವವಿರಬೇಕು. ಆಗಿದ್ದಾಗ ಯಾವ ಹೊಲೆತನ ಸೂತಕ ಇಲ್ಲ. ಅದನ್ನು ಹೊರತುಪಡಿಸಿ ಚೆನ್ನಾಗಿ ಮಾತನಾಡಿ ನಡೆಯಲ್ಲಿ ಕೀಳು ಆದರೆ ಅದುವೇ ಹೊಲೆತನ. ನಡೆನುಡಿ ಒಂದಾದಾಗ ಮಾತ್ರ ಕುಲ ಹೊಲೆ ಎಂಬುದು ಇಲ್ಲ. ನಡೆನುಡಿ ಒಂದಾದವರೆಲ್ಲರೂ ಸಮಾನರು, ಅವರೇ ಆಚಾರವಂತರು, ಉಳಿದವರು ಅನಾಚಾರವಂತರು. ಕಳ್ಳವು ವ್ಯಾಪಾರ ಮುಂತಾದವುಗಳಲ್ಲಿ ಕೆಟ್ಟು ನಡೆಯುವವರನ್ನು ಕುಲಜ ಎನ್ನಲು ಆದೀತೆ. ಆಚಾರವೇ ಕುಲ, ಅನಾಚಾರವೇ ಹೊಲೆ ಎಂದು ಚೆನ್ನಯ್ಯವರು ಒತ್ತಿ ಹೇಳಿದ್ದಾರೆ. ಮಾದಾರ ಚೆನ್ನಯ್ಯರ ನಡೆನುಡಿಯನ್ನು ಕುರಿತಾದ ಈ ವಚನವು ಓದುಗರನ್ನು ಆಲೋಚಿಸುವಂತೆ ಮಾಡಿದೆ. ಅದೇ ರೀತಿ ಷಣ್ಮುಖ ಸ್ವಾಮಿಗಳ ಒಂದು ವಚನವಾದಂತಹ ನಡೆಯೊಳಗೆ ನುಡಿ ತುಂಬಿ, ನುಡಿಯೊಳಗೆ ನಡೆ ತುಂಬಿ, ನಡೆನುಡಿ ಎರಡನ್ನೂ ಪರಿಪೂರ್ಣ ತುಂಬಿ, ಲಿಂಗವ ಕೂಡಬಲ್ಲಾತನೇ ಶರಣ ನೋಡ ಅಖಂಡೇಶ್ವರ. ನಡೆ ಮತ್ತು ನುಡಿ ಎರಡು ಪರಿಶುದ್ಧವಾಗಿದ್ದು ಒಂದಕ್ಕೊಂದು ಹಾಸುವಕ್ಕಾಗಿ ಪರಿಪೂರ್ಣವಾಗಿ ತುಂಬಿ ಭಕ್ತಿಭಾವದಿ ಇಷ್ಟಲಿಂಗವ ಧ್ಯಾನಿಸುತ್ತಾ ಲಿಂಗದಲ್ಲಿ ಬೆರೆತು ಹೋಗುವವನೇ ನಿಜವಾದ ಶರಣ ಆಗಿದ್ದಾನೆ. ಸಮಕಾಲೀನ ಜಗತ್ತಿನಲ್ಲಿ ನಡೆನುಡಿ ಪರಿಶುದ್ಧವಾಗಿಟ್ಟುಕೊಂಡು ನಡೆಯುವವರು ಬಹಳ ಕಡಿಮೆ. ಪ್ರಾಮಾಣಿಕತೆ ಮರೀಚಿಕೆಯಾಗಿ ಸ್ವಾರ್ಥ ಲಾಲಸೆಗಳೇ ಮೇಲುಗೈ ಸಾಧಿಸುತ್ತಿರುವ ಈ ಹೊತ್ತಿನಲ್ಲಿ ಷಣ್ಮುಖ ಸ್ವಾಮಿಗಳ ಈ ವಚನ ಹೆಚ್ಚು ಅರ್ಥಗರ್ಭಿತವಾಗಿದೆ. ನುಡಿ ಮತ್ತು ನಡೆಯಲ್ಲಿ ಒಂದಾಗಿ ಬಾಳಿ ತೋರಿದ ಶರಣರ ಮಾತು ಮೌಲ್ಯಯುಕ್ತವಾದವುಗಳು ಎಂಬುದಕ್ಕೆ ಬಸವಣ್ಣನವರ ಈ ಕೆಳಕಂಡ ವಚನವನ್ನ ನಾವು ನೋಡಬಹುದಾಗಿದೆ. ಕೆರೆ ಹಳ್ಳ ಬಾವಿಗಳು ಮೈ ದೆಗೆದರೆ ಗುಳ್ಳೆ ಗೊರಚೆ ಚಿಪ್ಪುಗಳು ಕಾಣಬಹುದು,
ವಾರಿದಿ ಮೈದೆಗೆದರೆ ರತ್ತಂಗಳ ಕಾಣಬಹುದು. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವನೇ ಕಾಣಬಹುದು. ಅಂದರೆ ನುಡಿದಂತೆ ನಡೆ, ನಡೆದಂತೆ ನುಡಿ ಆದಾಗ ಪರಂಜ್ಯೋತಿಯನ್ನು ಕಾಣಬಹುದು ಎಂಬುದು ಶರಣರ ನಿಲುವು. ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೆಂಬುದು ಮಾಣಿಕ್ಯ ಎಂಬುದನ್ನು ಇದು ಸಾರ್ಥಕಗೊಳಿಸಿದೆ. ಒಟ್ಟಾರೆ ನಡೆನುಡಿಗಳು ಪರಿಶುದ್ಧವಾಗಿರಬೇಕೆಂಬುದು ವಚನಕಾರರ ಸದಾಶಯ. ಈ ಪರಿಶುದ್ಧತೆಗೆ ವ್ಯಕ್ತಿಯ ಜೀವನ ಶ್ರದ್ಧೆಯನ್ನು ಬೆಳೆಸಿಕೊಳ್ಳಬೇಕು. ಅದು ಅನಿವಾರ್ಯ. ಇಲ್ಲವಾದರೆ ವ್ಯರ್ಥ ಎನ್ನುವ ಭಾವನೆಯನ್ನು ವಚನಕಾರರು ತಾಳಿದವರಾಗಿದ್ದರು. ಅಂದಿನ ವಚನಕಾರರ ನಡೆನುಡಿಗಳ ಕುರಿತ ಜಿಜ್ಞಾಸೆ ಇಂದಿಗೂ ವಿಚಾರಾರ್ಹವಾಗಿದೆ. ಅವುಗಳ ಕುರಿತು ಇಂದು ನಾವು ಕ್ರಮಬದ್ಧವಾಗಿ ವಿಚಾರ ಮಾಡಬೇಕಾಗಿದೆ. ಅದರ ಮೂಲಕ ನಮ್ಮ ವಿಚಾರಪರತೆ ಬೆಳೆಯಬೇಕಾಗಿದೆ. ಅಂತಹ ವೈಚಾರಿಕತೆಯನ್ನು ಬಿಂಬಿಸುವ ನಡೆನುಡಿಗಳನ್ನು ಆಧುನಿಕ ಕಾಲದಲ್ಲಿಯೂ ಅಳವಡಿಸಿಕೊಂಡರೆ ನಮ್ಮ ಜೀವನ ಪಥ ಸುಗಮವಾಗುತ್ತದೆ. ಜೊತೆಗೆ ಇಂದು ಆಧುನಿಕ ಜಗತ್ತು ಎದುರಿಸುತ್ತಿರುವ ಕೆಲವು ಬಲಿಷ್ಠ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಅವು ಸಹಾಯಕವಾಗಿವೆ. ವಚನೋದಯ ಕಾರ್ಯಕ್ರಮದಲ್ಲಿ ಇದುವರೆಗೆ ವಚನಕಾರರ ವಚನಗಳಲ್ಲಿ ನಡೆನುಡಿ ಮೌಲ್ಯಗಳ ಕುರಿತ ನಿಲುವುಗಳು, ಈ ಕುರಿತು ಮಾತನಾಡಿದವರು ಡಾಕ್ಟರ್ ಸಿ ನಾಗಭೂಷಣ್, ಹಿರಿಯ ಪ್ರಾಧ್ಯಾಪಕರು, ಕನ್ನಡ ಅಧ್ಯಯನ ಕೇಂದ್ರ, ಜ್ಞಾನಭಾರತಿ, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. ಕೇಳುಗರೆ, ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ನಮಸ್ಕಾರ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ. ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು. ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ. ನಿರ್ಮಾಣ ಎಚ್.ಎಂ. ಮಹೇಶ್. ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್.ಆರ್. ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.